ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಕ್ಕಳ ಕೂದಲಲ್ಲಿ ಹೆಚ್ಚಾಗಿ ಏನು ಸೀರು ಇದೆಯಾ? ಏನು ಮಾಡಿದ್ರೂ ಹೋಗ್ತಾ ಇಲ್ವಾ? ಹಾಗಾದರೆ ನಾನು ಇವತ್ತೊಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಸ್ಪಾನ್ಸರ್ ಅಲ್ಲ, ನಾಟ್ ಸ್ಪಾನ್ಸರ್. ನಾನು ಬಳಸಿದ ಮೇಲೆ ನನಗೆ ಒಳ್ಳೆ ರಿಸಲ್ಟ್ ಕೊಡ್ತು. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗೋ ಮಕ್ಳಿಗಂತೂ ಏನು ಸೀರು ಆಗ್ತಾನೆ ಇರುತ್ತೆ. ಎಷ್ಟೇ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು ಮತ್ತೆ ಇನ್ನೊಂದು ವಾರ 10 ದಿನಕ್ಕೆ ಮತ್ತೆ ಸೀರಾಗ್ತಿರುತ್ತೆ, ಏನಾಗ್ತಾನೆ ಇರುತ್ತೆ. ನಾನು ಮುಂಚೆ ಕೊಬ್ಬರಿ ಎಣ್ಣೆ, ಗಾಣದಿಂದ ತೆಗೆದಿರೋಂಥ ಪ್ಯೂರ್ ಕೊಬ್ಬರಿ ಎಣ್ಣೆ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಕರ್ಪೂರ, ಪೂಜೆಗೆ ಯೂಸ್ ಮಾಡ್ತೀವಲ್ವ ಅದೇ ಕರ್ಪೂರ ಕ್ಯಾಂಫರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಚ್ತಾ ಇದ್ದೆ. ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿಸ್ತಾ ಇದ್ದೆ ಮಗಳಿಗೆ. ಅದು ಒಳ್ಳೆ ರಿಸಲ್ಟ್ ಕೊಡ್ತು. ಅದನ್ನು ಇವಾಗಲೂ ನಾನು ಯೂಸ್ ಮಾಡ್ತೀನಿ. ಬಟ್ ಕೆಲವು ಸಲ ಸೀರು ಜಾಸ್ತಿ ಆದಾಗ ಅದು ಕೆಲಸ ಮಾಡ್ತಾಯಿಲ್ಲ. ನಂತರ ನಾನು ನೀಮ್ ಆಯಿಲು, ಇದ್ರ ಬಗ್ಗೆ ನಾನು ತುಂಬ ಸಲ ಹೇಳಿದ್ದೀನಿ. ಬೇವಿನ ಎಣ್ಣೆ ಪ್ಯೂರ್ ಇದು, ಕೋಲ್ಡ್ ಪ್ರೆಸ್ಡ್, ಇದನ್ನು ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಚೆನ್ನಾಗಿ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿಸ್ತಾ ಇದ್ದೆ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಇದ್ರ ಸ್ಮೆಲ್ಲಂತೂ ತುಂಬ ಘಾಟಾಗಿರುತ್ತೆ. ಎಷ್ಟೇ ಕ್ಲೀನಾಗಿ ನೀವು ತಲೆ ಸ್ನಾನ ಮಾಡಿದ್ರೂ ಸ್ವಲ್ಪ ಸ್ಮೆಲ್ ಇರುತ್ತೆ. ಇದ್ರ ಸ್ಮೆಲ್ಲಿಂದ ನಾನು ಇದನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿದೆ. ಬಟ್ ಇನ್ಯಾವ್ದಾರ ಪ್ರಾಡಕ್ಟ್ಸ್ ಇದೆಯಾ ಅಂತ ನಾನು ಹುಡುಕಿದಾಗ ನಂಗೆ ಸಿಕ್ಕಿದ್ದು ಈ ಕೋಕೋ ಕ್ರಷ್ ಕಂಪ್ನಿದು ಇದು ಸ್ಪ್ರೇ. ಇದು ಅದಕ್ಕೋಸ್ಕರನೇ ಮಾಡಿದ್ದಾರೆ, ಲೈಸ್ ರಿಮೂವಲ್ ಸ್ಪ್ರೇ ಇದು. ಅದೇ ರೀತಿ ಲೈಸ್ ರಿಮೂವಲ್ ಆಯಿಲ್ ಕೂಡ ಇದೆ. ಇವೆರಡೂ ಕೂಡ 100% ನ್ಯಾಚುರಲು, ಯಾವುದೇ ರೀತಿ ಕೆಮಿಕಲ್ಸು ಫ್ರಾಗ್ರೆನ್ಸ್ ಏನೂ ಹಾಕಿಲ್ಲ. ನಮ್ಮ ಕೂದಲಿಗೂ ಒಳ್ಳೆಯದು, ಏನುಗಳು ಸತ್ತೋಗುತ್ತೆ, ಸೀರು ಕೂಡ ಆಗಲ್ಲ. ಇರೋ ಸೀರು 100% ಹೋಗುತ್ತೆ ಅಂತ ನಾನು ಹೇಳಲ್ಲ. ಒಂದು ವಾಶಲ್ಲಿ ನಿಮಗೆ ಏನೆಲ್ಲ ಸತ್ತೋಗುತ್ತೆ. ಆದರೆ ಸೀರೆಲ್ಲ ಹೋಗಬೇಕು ಅಂದರೆ ಒಂದು ವಾರನಾರು ಟೈಮ್ ಹಿಡಿಯುತ್ತೆ. 2 ದಿನಕ್ಕೆ ಒಂದು ಸಲ ಎಣ್ಣೆನೂ ಹಚ್ಚಬೇಕು, ಸ್ಪ್ರೇನೂ ಮಾಡಬೇಕು. ಎರಡನ್ನೂ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ. ಮಸಾಜ್ ಮಾಡಿ 1 ಗಂಟೆ ಹಾಗೆ ಬಿಟ್ಬಿಟ್ಟು ಸ್ನಾನ ಮಾಡಿಸ್ಬೇಕು. 1 ಗಂಟೆಗಿಂತ ಜಾಸ್ತಿ ಇರಬೇಡಿ. ನೋಡಿ, ಇದರಲ್ಲಿ ಎಲ್ಲ ನ್ಯಾಚುರಲ್ ಪದಾರ್ಥಗಳೇ ಬಳಸಿರೋದು. ಈ ಸ್ಪ್ರೇಯಲ್ಲಿ ವರ್ಜಿನ್ ಕೊಕೊನೆಟ್ ಆಯಿಲು, ನೀಮ್ ಆಯಿಲು, ಕ್ಯಾಂಫರ್ ಆಯಿಲು, ಲೆಮನ್ ಗ್ರಾಸ್ ಆಯಿಲು, ಟೀ ಟ್ರೀ ಆಯಿಲು, ರೋಸ್ಮೆರಿ ಆಯಿಲು, ಸನ್ಫ್ಲವರ್ ಆಯಿಲು, ಗ್ಲಿಸರಿನ್. ಲೈಸ್ ರಿಮೂವರ್ ಆಯಿಲ್, ಇದರಲ್ಲಿ ವರ್ಜಿನ್ ಕೊಕೊನೆಟ್ ಆಯಿಲು, ನೀಮ್ ಆಯಿಲು, ಕ್ಯಾಂಫರು, ಸಿಸಾಮ್ ಆಯಿಲು, ಲೆಮನ್ ಗ್ರಾಸ್ ಆಯಿಲು, ಟೀ ಟ್ರೀ ಆಯಿಲು, ಪೆಪರ್ಮೆಂಟ್ ಆಯಿಲು, ಲ್ಯಾವೆಂಡರ್ ಆಯಿಲು, ರೋಸ್ಮೆರಿ ಆಯಿಲು, ಸನ್ಫ್ಲವರ್ ಆಯಿಲು. ಕೆಮಿಕಲ್ಸು ಫ್ರಾಗ್ರೆನ್ಸು ಆ ಥರದ್ದೇನೂ ಹಾಕಿಲ್ಲ. 100% ಪ್ಯೂರ್ ಆಗಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥ ಆಯಿಲು. ನಾನು ನನ್ನ ಮಗಳಿಗೆ ಯಾವ ಥರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ ಎಷ್ಟು ಸೀರಾಗಿದೆ ಅಂತ. ಊರಿಗೊಂದು ವಾರ ಹೋಗಿ ಬಂದಿದ್ವಿ. ಅಲ್ಲಿ ಮಕ್ಕಳ ಜೊತೆ ಎಲ್ಲ ಆಡಿ ಫುಲ್ ಸೀರು ಏನು ಎಲ್ಲನೂ ಹತ್ತಿಸ್ಕೊಂಡ್ಬಿಟ್ಟಿದ್ದಾಳೆ. ಈ ಕೋಕೋ ಕ್ರಷ್ ಆಯಿಲ್ನ ಫಸ್ಟ್ ನೀವು ಹಚ್ಚಬೇಕು. ಸ್ವಲ್ಪ ತೊಗೊಂಡು ಬುಡದವರೆಗೂ ನೀಟಾಗಿ ಹಚ್ಚಿ. ಇದು ಸೈಡಲ್ಲೂ ಅಷ್ಟೇ, ಕಿವಿ ಹತ್ತಿರ ಜಾಸ್ತಿ ಇರುತ್ತೆ ಸೀರು ಏನು ಎಲ್ಲ, ಅದಕ್ಕೆಲ್ಲ ನೀಟಾಗಿ ಹಚ್ಬಿಟ್ಟು ಮಸಾಜ್ ಮಾಡಬೇಕು. ಒಂದು 5 ನಿಮಿಷನಾದರೂ ಚೆನ್ನಾಗಿ ಮಸಾಜ್ ಮಾಡಿ. ಕೂದಲಿನ ಬುಡಕ್ಕೆ, ಕಿವಿ ಹಿಂದ್ಗಡೆ ಭಾಗದಲ್ಲಿ, ಕೂದಲಿನ ಕೆಳಭಾಗದಲ್ಲಿ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡಿ ಆದಮೇಲೆ ಕೋಕೋ ಕ್ರಷ್ ಅವ್ರದ್ದೇ ಸ್ಪ್ರೇ ಬರುತ್ತೆ, ಲೈಸ್ ಸ್ಪ್ರೇ. ಅದನ್ನು ಎಲ್ಲೆಲ್ಲಿ ಸೀರು ಜಾಸ್ತಿ ಆಗಿರುತ್ತೆ ಆ ಪ್ಲೇಸಲ್ಲಿ ಸ್ಪ್ರೇ ಮಾಡಬೇಕು. ಬುಡದ ಹತ್ರ, ಕಿವಿ ಹಿಂದ್ಗಡೆ ಭಾಗದಲ್ಲಿ, ಕೂದಲು ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೇ ಮಾಡಿ ಮಸಾಜ್ ಮಾಡಿ. ಚೆನ್ನಾಗಿ ಮಸಾಜ್ ಮಾಡಾದಮೇಲೆ 45 ನಿಮಿಷ ಹಾಗೆ ಬಿಡಬೇಕು. ನಂತರ ಅವ್ರು ಕೊಟ್ಟಿರೋಂಥ ಏನು ಬರೋ ಬಾಚಣಿಗೆ ಇರುತ್ತಲ್ವ, ಅದರಿಂದ ಚೆನ್ನಾಗಿ ಬಾಚಿ ಏನೆಲ್ಲ ಬಂದುಬಿಡುತ್ತೆ. ಸೀರು ಕೂಡ ಆಲ್ಮೋಸ್ಟ್ ಬಂದುಬಿಡುತ್ತೆ. ನಂತರ ಕೆಮಿಕಲ್ ಫ್ರೀ ಆಗಿರೋಂಥ ಶಾಂಪೂಯಿಂದ ತಲೆ ಸ್ನಾನ ಮಾಡಿಸಿ. ನೋಡಿ, ಸ್ನಾನ ಮಾಡಿದ್ಮೇಲೆ ಹೇಗಿದೆ ರಿಸಲ್ಟ್ ಅಂತ. 100% ಅಂತೂ ವರ್ಕ್ ಆಗಲ್ಲ, ಒಂದು 90% ಅಂತೂ ವರ್ಕ್ ಆಗಿದೆ. ಏನೆಲ್ಲ ಹೋಗ್ಬಿಡುತ್ತೆ. ಸೀರು ಮಾತ್ರ ಅಲ್ಲಲ್ಲಿದೆ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ನಿಮಗೆ ಏನೂ ಸೀರು ಜಾಸ್ತಿ ಆಗಿದ್ದರೆ ಈ ಪ್ರೋಸೆಸ್ನ ವಾರಕ್ಕೆ 4 ಸಲ ಮಾಡಿ, ಇಲ್ಲಾಂದರೆ ವಾರಕ್ಕೆ 1 ಸಲ ಮಾಡಿದ್ರೆ ಸಾಕಾಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿದ್ರಲ್ಲ, ಒಂದು ವಾಶ್ಗೆ 100% ಅಂತೂ ವರ್ಕ್ ಆಗಲ್ಲ, ಒಂದು 90% ಅಂತೂ ವರ್ಕ್ ಆಗಿದೆ. ಮಕ್ಕಳ ಕೂದಲಿಗೆ ತುಂಬ ಏನೂ ಸೀರು ಆಗಿದ್ದರೆ ಇದನ್ನು ವಾರಕ್ಕೆ 4 ಸಲ ಬಳಸಬೇಕು. ಇಲ್ಲ ಸ್ವಲ್ಪ ಪ್ರಮಾಣದಲ್ಲೇ ಇದೆ, ಸ್ಕೂಲ್ಗೆ ಹೋದಾಗ ಮಾತ್ರ ಸ್ವಲ್ಪ ಆಗುತ್ತೆ ಅಂದರೆ ವಾರಕ್ಕೆ 1 ಸಲ ಇದನ್ನು ಬಳಸಿ. ಎಣ್ಣೆನೂ ಹಚ್ಚಬೇಕು, ಸ್ಪ್ರೇನೂ ಮಾಡಬೇಕು. ಇದ್ರ ಜೊತೆಗೆ ಬಾಚಣಿಗೆ ಇದೆ. ಏನು ಬಾಚಣಿಗೆ ಅಂತಾರಲ್ವ, ಇದು ಹೊಸ ರೀತಿ ಇದೆ. ಇದ್ರ ಮೇಲೇ ಬರೆದ್ಬಿಟ್ಟಿದೆ ಕೋಕೋ ಕ್ರಷ್ ಕಂಪ್ನಿದು ಅಂತ. ಈ ಪ್ರಾಡಕ್ಟ್ಸ್ ಎಲ್ಲರೂ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಸೂಟ್ ಆಗುತ್ತೆ. ಏನಕ್ಕೆ ಅಂದರೆ ಯಾವುದೇ ರೀತಿ ಕೆಮಿಕಲ್ಸ್ನ ಬಳಸಿಲ್ಲ, 100% ನ್ಯಾಚುರಲ್ ಆಗಿರೋದ್ರಿಂದ. ಓಕೆನಾ? ಇದೇ ಪ್ರಾಡಕ್ಟ್ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾವುದೇ ಪ್ರಾಡಕ್ಟ್ ಆದರೂ ತೊಗೊಳ್ಳಿ, ಫಸ್ಟ್ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸು ಫ್ರಾಗ್ರೆನ್ಸು ಏನೂ ಇರಬಾರ್ದು. 100% ನ್ಯಾಚುರಲ್ ಪ್ರಾಡಕ್ಟ್ ಆದರೆ ತೊಗೊಂಡು ಬಳಸಿ. ಇದು ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಈಸಿಯಾಗಿ ಸಿಗುತ್ತೆ. ನೀವು ಸರ್ಚ್ ಮಾಡಿಬಿಟ್ಟು ತೊಗೊಳ್ಳಿ. ನಿಮಗೆ ಲಿಂಕ್ ಬೇಕೇ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ತೊಗೋಬೋದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ
ಏನೋ ಸೇರು ಅಥವಾ ಅವರ ಮಕ್ಕಳಿಗೆ ಏನೋ ಸೇರು ಜಾಸ್ತಿ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.